ಬರದ ಬಗ್ಗೆ ಚರ್ಚೆಗೆ ಬಿಜೆಪಿ ಅವಕಾಶ ಕೊಡುತ್ತಿಲ್ಲ, ಸದನದ ಸಮಯ ವ್ಯರ್ಥ ಮಾಡುತ್ತಿದೆ ಎಂದು ಸಚಿವ ಲಕ್ಷ್ಮಣ ಸವದಿ ಆಕ್ರೋಶ ವ್ಯಕ್ತಪಡಿಸಿದರು. ವಿಜಯಪುರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಚರ್ಚೆಗೆ ಅವಕಾಶ ಕೊಡುತ್ತಿಲ್ಲ. ಕಲಾಪಕ್ಕೂ ಮೊದಲು ಬಿಜೆಪಿ ಬರದ ಬಗ್ಗೆ ಅಧ್ಯಯನ ಮಾಡಲು ತಂಡ ಮಾಡಿತ್ತು. ಬರ ಅಧ್ಯಯನ ಎಂದು ಹೂಡಿತು. ಸರ್ಕಾರಕ್ಕೆ ಬರದ ವರದಿ ಕೊಡುತ್ತೇವೆ ಎಂದಿತ್ತು. ಆದರೆ ಇಂದು ಸದನದ ಸಮಯವನ್ನು ವ್ಯರ್ಥ ಮಾಡುತ್ತಿದೆ ಎಂದು ಕಿಡಿಕಾರಿದರು. ಕಳೆದ 4-5 ದಿನಗಳಿಂದ ಅಧಿವೇಶನದ ಕಾಲಹರಣ ನಡೆಯುತ್ತಿದೆ. ಓರ್ವ ವ್ಯಕ್ತಿಯ ವಿಷಯ ಇಟ್ಟುಕೊಂಡು ಹೋರಾಟ ಮಾಡುತ್ತಿದ್ದಾರೆ. ವಿರೋಧ ಪಕ್ಷವಾಗಿ ಜವಾಬ್ದಾರಿ ಇಲ್ಲದಂತೆ ನಡೆದುಕೊಳ್ಳುತ್ತಿದ್ದಾರೆ. ವಿಷಯ ಮಂಡನೆಗೆ ಹಲವು ಬಾರಿ ನಾವು ಕೇಳಿದ್ವು. ವ್ಯಕ್ತಿಯ ವಿಷಯನ್ನ ಇಟ್ಟುಕೊಂಡು ತೇಜೋವಧೆ ಮಾಡುವ ಕೆಲಸ ಮಾಡುತ್ತಿದೆ ಎಂದು ಆರೋಪಿಸಿದ್ರು. ನಾಗೇಂದ್ರ ಅವರನ್ನು ಈಗಾಗಲೇ ಲೋಕಾಯುಕ್ತ ಆರೋಪ ಮುಕ್ತಗೊಳಿಸಿದೆ. ಇವರ ಬಳಿ ಏನಾದ್ರೂ ಹೆಚ್ಚಿನ ಮಾಹಿತಿ ಇದ್ರೆ ವಿಷಯ ಮಂಡನೆ ಮಾಡಿ ಚರ್ಚೆ ನಡೆಸಬೇಕು. 1 ವಾರದಿಂದ ಬಿಜೆಪಿ ಕಾಲಹರಣ ಮಾಡಿದೆ ಎಂದು ಹೇಳಿದರು. ನಾಳೆ ಬೆಳಗ್ಗೆ ವಿರೋಧ ಪಕ್ಷಕ್ಕೆ ಭಗವಂತ ಸದ್ಬುದ್ಧಿ ಕೊಡಲಿ, ಬರಗಾಲ ಅತಿವೃಷ್ಟಿ ಕುರಿತು ಚರ್ಚೆ ಮಾಡುವ ಬುದ್ಧಿ ಕೊಡಲಿ ಎಂದು ಬಿಜೆಪಿ ಹೋರಾಟಕ್ಕೆ ಟಾಂಗ್ ನೀಡಿದರು. ಸರ್ವ ಸಮಾಜವನ್ನ ಒಟ್ಟಿಗೆ ತಗೊಂಡು ಹೋಗ್ಬೇಕಂತಕ್ಕಂಥ ಮನೋಭಾವನೆ ಇಟ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ರಾಜಕೀಯ 25 ವರ್ಷದ ಕೂಡ ಜಾತ್ಯತೀತವಾಗಿ ನಡ್ಕೊಂಡು ಬಂದಿರತಕ್ಕಂಥದ್ದು ಬಹುತೇಕ ಜಿಲ್ಲೆಗಳಲ್ಲಿ ಅನೇಕ ಸ್ನೇಹಿತರಿಗೆ ಗೊತ್ತಿರ್ತಕ್ಕಂಥದ್ದು. ಇವತ್ತು ಕಾಂಗ್ರೆಸ್ ಪಕ್ಷ ನನ್ನನ್ನು ಗುರುತಿಸಿ ಸಹಕಾರಿ ಇಲಾಖೆಯನ್ನು ಕೊಡೋದ್ರ ಮುಖಾಂತರ ರಾಜ್ಯದಲ್ಲಿ ಸಹಕಾರಿ ಇಲಾಖೆಯನ್ನು ಇನ್ನಷ್ಟು ಬಲಪಡಿಸಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಮುಂದಿನ ದಿನಮಾನದಲ್ಲಿ ಸಹಕಾರಿ ರಂಗವನ್ನ ಇನ್ನಷ್ಟು ಬಲಪಡಿಸೋದ್ರ ಜೊತೆಗೆ ಸಹಕಾರಿ ಕ್ಷೇತ್ರದಿಂದ ಸರ್ವರನ್ನು ಎಲ್ಲರನ್ನು ಒಟ್ಟಿಗೆ ಒಂದು ವ್ಯಾಪ್ತಿಗೆ ತರಬೇಕಂತಕ್ಕಂಥ ಒಂದು ಹಂಬಲವನ್ನು ಇಟ್ಕೊಂಡು ಕಾರ್ಯವಾಗಿ ಮಾಡ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿಕ್ ಬಯಸ್ತೀನಿ. ಕೇಂದ್ರ ಸರ್ಕಾರದಿಂದ ಮೊದಲನೇ ಸಾರಿ ಸಹಕಾರಿ ಇಲಾಖೆ ಅಂತ ಬಂದು ಅದಕ್ಕೆ ಅಮಿತ್ ಶಾ ಅವರು ಕೇಂದ್ರ ಸಚಿವರಾದ್ರು. ಅದರಿಂದ ರಾಜ್ಯ ಸರ್ಕಾರಗಳಿಗೆ ಎಷ್ಟುವರೆಗೆ ಲಾಭ ಆಯಿತು? ನಿಮ್ ಡಿಪಾರ್ಟ್ಮೆಂಟ್ ಯಾವ ಲಾಭ ಆಗ್ತದೆ ನೋಡ್ತೀರಾ? ಕೇಂದ್ರ ಸರ್ಕಾರದಿಂದ ಅಂತ ವಿಶೇಷವಾಗಿರ್ತಕ್ಕಂಥ ಯಾವ ಯೋಜನೆ ಕೂಡ ನಮಗೆ ಇನ್ನೂ ತನಕ ಬಂದಿರತಕ್ಕಂಥ ಉದಾಹರಣೆಗಳಿಲ್ಲ. ಮುಂದಿನ ದಿನಮಾನದಲ್ಲಿ ನೋಡೋಣ. ಕೇಂದ್ರ ಸರ್ಕಾರ ಪ್ರತ್ಯೇಕವಾಗಿರ್ತಕ್ಕಂಥ ಸಚಿವಾಲಯ ಮಾಡಿದೆ. ಕೇಂದ್ರದಿಂದ ಏನು ನಮಗೆ ರಾಜ್ಯಕ್ಕೆ ಸಿಗ್ತಕ್ಕಂಥ ಯೋಜನೆಗಳಿದಾವೆ ಅದನ್ನ ನಾನು ಕೇಂದ್ರದ ಸಚಿವರಿಗೆ ಭೇಟಿ ಆದ್ಮೇಲೆ ಅವ್ರಿಗೆ ಏನೇನು ಯೋಜನೆಗಳು ಕೊಡ್ತಾರೆ ಅಂತಕ್ಕಂಥದ್ದು ನಾನು ಚಿಂತನೆಯನ್ನು ಮಾಡ್ತಾರೆ. ಉತ್ತರ ಕರ್ನಾಟಕದಲ್ಲಿ ಭಾರಿ ಪ್ರಮಾಣದ ಬರದ ಬಗ್ಗೆ ಚರ್ಚೆ ಆಗ್ತದೆ. ವಿರೋಧ ಪಕ್ಷದವರು ಬಹುಶಃ ಈ ಅಧಿವೇಶನ ಪೂರ್ವದಲ್ಲಿ ಅನೇಕ ತಂಡಗಳನ್ನು ಮಾಡಿದ್ದಾರೆ. ಇಡೀ ರಾಜ್ಯಾದ್ಯಂತ ನಾವು ಬರಗಾಲದ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಅಧಿವೇಶನದಲ್ಲಿ ಅದರ ಗಮನವನ್ನು ಸೆಳೆತೀವಿ. ಸರ್ಕಾರಕ್ಕೆ ಅದನ್ನ ಒಂದು ವರದಿಯನ್ನ ಮುಟ್ಟಿಸ್ತೀವಿ ಅಂತಕ್ಕಂಥ ಮಾತನ್ನೇ ಹೇಳಿ ಓಡಾಡಿರ್ತಕ್ಕಂಥದ್ದು ನೀವು ಕೇಳಿದ್ರಿ. ಸುಮಾರು 4-5 ದಿವಸ ಇವತ್ತು ಅಧಿವೇಶನ ಕಾಲಹರಣ ಆಗಿದ್ದು ನೋಡಿದೆ. ಒಂದು ವ್ಯಕ್ತಿಯ ವಿಷಯವೇ ಇಟ್ಕೊಂಡು ಅವರು ಹೋರಾಟ ಮಾಡ್ತಕ್ಕಂಥದ್ದು ವಿರೋಧ ಪಕ್ಷಕ್ಕೆ ನಮ್ಮ ಜವಾಬ್ದಾರಿಯನ್ನ ಅರ್ಥಕ್ಕಂಥದ್ದು ಇಲ್ಲವೇ ಇಲ್ಲ ಅಂತ ನನಗೆ ಅನಿಸಿದೆ. ಚರ್ಚೆಗೆ ಅವಕಾಶ ಮಾಡಿಕೊಡುವ ನೋಡಿ, ನಾವು ಅನೇಕ ಬಾರಿ ಹೇಳಿದೆ, ನಿಮ್ದು ಏನು ವಿಷಯ ಇದೆ ಮಂಡನೆ ಮಾಡಿ ಚರ್ಚೆ ಮಾಡ್ತೀವಿ, ಸರ್ಕಾರ ಉತ್ತರ ಕೊಡ್ತೀವಿ. ಒಬ್ಬ ವ್ಯಕ್ತಿಯವನ್ನ ವಿಷಯವನ್ನು ಇಟ್ಕೊಂಡು ಅವನು ತೇಜೋವಧೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಾಗೇಂದ್ರ ಅವರ ವಿಷಯವನ್ನ ತಗೊಂಡಿರ್ತಕ್ಕಂಥದ್ದು ಈಗಾಗಲೇ ಲೋಕಾಯುಕ್ತ ಅವರು ಆರೋಪ ಮುಕ್ತವನ್ನು ಮಾಡಿದ್ದಾರೆ. ಅವ್ರ ಹತ್ರ ಇನ್ನೇನಾದ್ರೂ ದಾಖಲೆ ಇದ್ರೆ ಅದ್ರ ಮಂಡನೆ ಮಾಡ್ಬೇಕು, ಚರ್ಚೆ ಮಾಡ್ಬೇಕು, ಅದಕ್ಕೆ ಸರ್ಕಾರದಿಂದ ಉತ್ತರ ಪಡ್ಕೋಬೇಕು. ಇಟ್ಟು ಇವತ್ತು ಸುಮಾರು 1 ವಾರದಿಂದ ಕಾಲಹರಣ ಮಾಡಿರ್ತಕ್ಕಂಥದ್ದು ನೋಡ್ತೀವಿ. ನೋಡೋಣ, ನಾಳೆ ಬೆಳಿಗ್ಗೆ ಆದ್ರೂ ಭಗವಂತ ಅವರಿಗೆ ಸದ್ಬುದ್ಧಿಯನ್ನು ಕೊಡ್ಲಿ, ಬರಗಾಲದ ಬಗ್ಗೆ ಮತ್ತು ಅತಿವೃಷ್ಟಿ ಬಗ್ಗೆ ಚರ್ಚೆ ಮಾಡುವಂತದ್ದನ್ನ ಮಾಡ್ಲಿ ಅಂತ ಹೇಳಿ ನಾನು ಕೋರ್ತೀನಿ. ಮತ್ತು ನಾಗೇಂದ್ರ 3 ಜನರಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾಗಿದೆ. ಆದ್ರೆ ಕೇವಲ ಇವರು ಜನರಲ್ ಮತ್ತು ರೆಂಟಾಚಾರ್ಯ ಮಾತ್ರ ಕೊಡ್ತಾರ, ಇವ್ರನ್ನ ನಾಗೇಂದ್ರ ಕೈ ಬಿಡ್ತಾರ ಸರ್ಕಾರ ಅಂತ ಆರೋಪ ಮಾಡ್ಯಾರ. ಅವ್ರು ಆರೋಪ ಮಾಡೋರು, ಅವ್ರಿಗೆ ಬೇರೆ ಸಬ್ಜೆಕ್ಟ್ ಇಲ್ಲ, ಅವ್ರು ಮಾತಾಡ್ತಕ್ಕಂಥ ಅಧಿಕಾರಿಕನೂ ಇಲ್ಲ. ಆರೋಪಕ್ಕೆ ಅದಕ್ಕೆ ಅರ್ಥ ಇರೋದು. ಒಂದ್ಸರಿ ಆರೋಪ ಮಾಡಿದ್ಮೇಲೆ ಆರೋಪ ಸಿದ್ಧ ಆದ್ಮೇಲೆ ಅದಕ್ಕೆ ಏನಾದ್ರೂ ಅರ್ಥ ಇರುತ್ತೆ. ಆರೋಪಕ್ಕೆ ಇನ್ನೂ ಯಾವುದೇ ಒಂದು ಸಿದ್ಧ ಆಗೇದೇ ಇಲ್ಲ ಮತ್ತು ಲೋಕಾಯುಕ್ತ ಈಗಾಗಲೇ ರಿಪೋರ್ಟ್ ಕೊಟ್ಟಿದೆ. ಅವ್ರು ಅದರಲ್ಲಿ ಯಾವುದೇ ಇಲ್ಲ ಅಂತಕ್ಕಂಥ ಅರ್ಥ ಮಾಡ್ಕೋಬೇಕಾಗ್ತದೆ. ಪಾರ್ಕ್ ಜಾಗ ಸರ್ಕಾರ ಸುರಂಗ ಮಾರ್ಗ ಇನ್ನಿತರ ಕಾರ್ಯಕ್ಕೆ ಬರ್ಕೋಬೇಕು ಅಂತ ಒಂದು ನಿರ್ಣಯ. ಇನ್ನೂ ಚರ್ಚೆಯಲ್ಲಿದೆ. ಮುಖ್ಯಮಂತ್ರಿಗಳು ಬಹಳ ಅದನ್ನು ಮುತುವರ್ಜಿ ವಹಿಸ್ತಾ ಇದ್ದಾರೆ. ಬೆಂಗಳೂರು ಗಮನದನ್ನ ತಪ್ಪಿಸ್ಲಿಕ್ಕೆ ಅದನ್ನು ತಡಿಲಿಕ್ಕೆ ಅನೇಕ ಯೋಜನೆಗಳನ್ನು ರೂಪಿಸಿದ್ದಾರೆ. ಮುಂದಿನ ಜನ್ಮದಲ್ಲಿ ಕಾರ್ಯರೂಪಕ್ಕೆ ಬರ್ತಾರೆ.
ಸರ್ ಈಗ ಸಾಲ ಮನ್ನಾದ ಬಗ್ಗೆ ತಮ್ಮದೇ ಖಾತೆ ಇದೆ ಸ್ವರ ಇರೋದ್ರಿಂದ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005 ಗೆ ಸಂಪರ್ಕಿಸಿ.